ಉತ್ತಮ ಪುರುಷರ ಲಕ್ಷಣಗಳು. ವ್ಯಕ್ತಿಗಳು ಒಬ್ಬರಿಗಿಂತ ಒಬ್ಬರು ಭಿನ್ನವಾಗಿರುತ್ತಾರೆ. ಉತ್ತಮ ಪುರುಷ, ಮಧ್ಯಮ ಪುರುಷ ಹಾಗೂ ಅಧಮ ಪುರುಷರೆಂದು ವ್ಯಕ್ತಿಯನ್ನು ವಿಂಗಡಿಸಲಾಗುತ್ತದೆ. ಈ ವಿಂಗಡಣೆ ಸ್ವಭಾವದಿಂದಲ್ಲ, ಕೇವಲ ಬಾಹ್ಯ ನೋಟದಿಂದ ವಿಂಗಡಿಸಲಾಗಿದೆ. ಇಲ್ಲಿ ಶರೀರದ 10 ವಿಭಾಗಗಳನ್ನು ಕೊಡಲಾಗಿದೆ. ಅವುಗಳ ಆಧಾರದ ಮೇಲೆ ಉತ್ತಮ ಪುರುಷನ ಲಕ್ಷಣಗಳನ್ನು ತಿಳಿಸಲಾಗಿದೆ. ಶರೀರದ 10 ವಿಭಾಗಗಳು. 1. ಪಾದದ ಬಿಳಿಯ ಸಂದಿನಿಂದ ಹಿಡಿದು ಕಾಲಿನ 5 ಬೆರಳುಗಳ ಭಾಗ. 2. ಮೊಣಕಾಲು ಮತ್ತು ಮೀನಖಂಡಗಳು. 3. ತೊಡೆಗಳು ಮತ್ತು ಗುಪ್ತಾಂಗ. 4. ನಾಭಿ ಮತ್ತು ಅದರ ಕೆಳಗಿನ ಕಟಿಪ್ರದೇಶ. 5. ಹೊಟ್ಟೆ. 6. ಹೃದಯ ಸ್ತನ ಪ್ರದೇಶ. 7. ಹೆಗಲು ಮತ್ತು ಕತ್ತಿನ ಮೂಳೆಗಳು. 8. ಕತ್ತು ಮತ್ತು ತುಟಿ. 9. ಕಣ್ಣು ಮತ್ತು ಹುಬ್ಬು. 10. ತಲೆ. ಮನುಷ್ಯನಲ್ಲಿ ಈ ಎಲ್ಲ ಲಕ್ಷಣಗಳು ಸುಲಕ್ಷಣವಾಗಿದ್ದರೆ ಮಹಾಪುರುಷನಾಗುತ್ತಾನೆ. ಕುಲಕ್ಷಣವಾಗಿದ್ದರೆ ರಾಕ್ಷಸ ಅಥವಾ ನರಾಧಮನಾಗುತ್ತಾನೆ. ಉತ್ತಮ ಪುರುಷರ ಸುಲಕ್ಷಣತೆ. ಪಂಚ ದೀರ್ಘಂ ಚತುರ್ಹಸ್ವಂ ಪಂಚ ಸೂಕ್ಷ್ಮಂ ಷಡುನ್ನತಂ ಸಪ್ತ ರಕ್ತಂ ತ್ರಿಗಂಭೀರಂ ತ್ರಿವಿಸ್ತೀರ್ಣ ಪ್ರಶಸ್ಯತೆ. 1. ಪಂಚದೀರ್ಘಂ. ಕಣ್ಣುಗಳು, ಗಲ್ಲ, ಭುಜಗಳು, ಮೂಗು, 2 ಸ್ತನಗಳ ಮಧ್ಯದ ಅಗಲ, ಈ 5 ಅಂಗಗಳು ಭಾಗ್ಯಶಾಲಿ ಪುರುಷರಿಗೆ ದೊಡ್ಡದಾಗಿರುತ್ತದೆ. 2. ಚತುರ್ಹಸ್ವಂ. ಕತ್ತು, ಮೀನಖಂಡಗಳು, ಸೊಂಟ, ಲಿಂಗ ಇವು 4 ಚಿಕ್ಕದಾಗಿರಬೇಕು. ಮೀನಖಂಡಗಳು ತೊಡೆಗಿಂತ ಸಣ್ಣಗಿರಬೇಕು. 3. ಪಂಚಸೂಕ್ಷ್ಮ. ಹಲ್ಲುಗಳು, ಬೆರಳುಗಳ ಪರ್ವದ ರೇಖೆಗಳು, ಕೇಶ, ಉಗುರು, ಚರ್ಮ ಈ 5 ತೆಳುವಾಗಿರಬೇಕು. 4. ಷಡುನ್ನತಂ. ಮೂಗು, ಕಣ್ಣು, ಹಲ್ಲು, ಹಣೆ, ತಲೆ, ಹೃದಯ, ಎದೆ ಈ 6 ಅಂಗಗಳು ಉನ್ನತವಾಗಿರಬೇಕು, ಅಂದರೆ ಎದ್ದು ಕಾಣುವಂತೆ ಇರಬೇಕು. 5. ಸಪ್ತರಕ್ತಂ. ಕೈ, ಕಣ್ಣಿನ ತುದಿ, ಅಂಗಾಲು, ನಾಲಿಗೆಯ ಕೆಳಭಾಗ, ತುಟಿ, ನಾಲಿಗೆ, ಉಗುರು ಈ 7 ಕೆಂಬಣ್ಣವಿರಬೇಕು. 6. ತ್ರಿಗಂಭೀರ. 3 ವಸ್ತುಗಳು ಆಳವಾಗಿರಬೇಕು. ಸ್ವರ, ಬುದ್ಧಿ ಮತ್ತು ನಾಭಿ ಈ 3 ಆಳವಾಗಿರಬೇಕು. 7. ತ್ರಿವಿಸ್ತೀರ್ಣ. ಎದೆ, ಹಣೆ, ತಲೆ ಈ 3 ಅಂಗಗಳು ವಿಸ್ತೃತವಾಗಿರಬೇಕು. ಹೀಗಿದ್ದವರು ಮಹಾಪುರುಷರು ಎಂದು ಕರೆಸಿಕೊಳ್ಳುತ್ತಾರೆ.